ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸಜ್ಜನರೆಲ್ಲರಿಗೂ ಈ ನಮ್ಮ ರಾಘವೇಂದ್ರ ಹರಿತ ಸದ್ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲ ಸಮಸ್ತ ಸದಸ್ಯರಿಗೂ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಈ ಒಂದು SSP ಜ್ಯೋತಿಷಾಲಯದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಪ್ರಾರಂಭವಾಗಿರುತ್ತೆ. ಇಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಹಾಗೂ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಮ್ಮ ಒಂದು ಸಮಸ್ಯೆಗಳು ಅಥವಾ ಜಾತಕ ಪರಿಶೀಲನೆ ಮುಂತಾದ ಏನಾದರೂ ಮಾಹಿತಿಗಳು ಬೇಕಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹಾಗೂ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ತಿಳಿಸಿದರೆ ಸ್ವತಃ ನಾವೇ ಫೋನ್ ಮಾಡಿ ನಿಮಗೆ ಪರಿಹಾರವನ್ನು ತಿಳಿಸಲಾಗುವುದು. ಈ ದಿನ ನಾವು ಜೂನ್ ತಿಂಗಳ ಮಾಸಿಕ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಅದರಲ್ಲಿ ಪ್ರಮುಖವಾಗಿರತಕ್ಕಂತಹ ಪರಿಹಾರಗಳಾಗಿರ್ಬೋದು, ಈ ಜೂನ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ಲಾಭಗಳು ಆಗಿರ್ಬೋದು, ಎಲ್ಲವನ್ನು ತಿಳಿದುಕೊಳ್ಳೋಣ. ಬನ್ನಿ, ಈ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ರಾಶಿಯಾಗಿರತಕ್ಕಂತಹ ಮೇಷರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅನುಕೂಲಕರವಾದ ಗ್ರಹಗಳಲ್ಲಿ ತಿಳಿದುಕೊಳ್ಳುವುದು ತುಂಬ ಪ್ರಮುಖವಾಗಿರುವಂಥದ್ದು. ಅದರಲ್ಲಿ ಈ ಒಂದು ಜೂನ್ ತಿಂಗಳಲ್ಲಿ ಇವರಿಗೆ ಶುಕ್ರ, ರವಿ, ರಾಹು 3 ಗ್ರಹಗಳ ಒಂದು ಅನುಕೂಲತೆ ಈ ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಕಂಡುಬರುತ್ತೆ. ಇಲ್ಲಿ ಇವರಿಗೆ ಮೇಷರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಒಂದು ಬಲಿಷ್ಠವಾಗಿ ಪ್ರಮುಖವಾದ ಕಾರಣ ಅಂದರೆ ಆರ್ಥಿಕವಾಗಿ ತುಂಬ ಸ್ಟ್ರಾಂಗ್ ಆಗಿಬಿಡ್ತಾರೆ. ಅಂದರೆ ಬಲಿಷ್ಠ. ಇಷ್ಟು ದಿನಗಳ ಕಾಲ ಅಂದರೆ ಈಗ 7.5 ಶನಿನೂ ನಡೀತಾ ಇದೆ, ಹಾಗೂ ಕೆಲವೊಂದು ಸಣ್ಣ ಪುಟ್ಟ ಅಪಘಾತಗಳಾಗಿರ್ಬೋದು, ಏಟುಗಳಾಗಿರ್ಬೋದು, ಅಥವಾ ಈ ಬಾತ್ರೂಮಲ್ಲೋ ಅಥವಾ ಮೆಟ್ಟಲ್ಲೋ ಹತ್ತಬೇಕಾದ್ರೂ ಹೆಜ್ಜೆಗಳು ವ್ಯತ್ಯಾಸ ಆಗಿ ಬೀಳೋದುಂಟು, ಏಳೋದುಂಟು, ಅಥವಾ ಈ ಮನೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಹತ್ತುವಂಥ ಒಂದು ಮನೆಗಳಿದ್ದರೆ ಈ ಮಳೆಗಾಲದಲ್ಲಿ ಹೇಗೆ ನಾವು ಕಾಲು ಜಾರಿ ಬೀಳ್ತೇವೆ, ಹಾಗೆ ಇವರು ಸ್ವಲ್ಪ ಬೀಳೋದು ಈ ತಿಂಗಳಲ್ಲಿ ಜಾಸ್ತಿ ಆಗಿರುತ್ತೆ. ಅದು ಬಿಟ್ಟರೆ ಇವರಿಗೆ ಆರ್ಥಿಕವಾಗಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಒಳ್ಳೆಯ ತುಂಬ ಅನುಕೂಲಸ್ಥರಾಗಿರುತ್ತಾರೆ. ಮತ್ತು ಇವರಿಗೆ ಎಲ್ಲದಕ್ಕೂ ಒಂದು ರೀತಿ ನೆಮ್ಮದಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಆರ್ಥಿಕವಾಗಿ ಸ್ಟ್ರಾಂಗ್ ಆದರೆ ಕೆಲವೊಂದು ವಿಚಾರಧಾರೆಗಳು ಬದಲಾವಣೆ ಆಗುತ್ತೆ, ಕೆಲವೊಂದು ಕೆಲಸ ಕಾರ್ಯಗಳಲ್ಲೂ ಬದಲಾವಣೆ ಆಗುತ್ತೆ, ಮತ್ತು ಇನ್ನಿತರ ಒಂದಿಷ್ಟು ಲಾಭದ ಅಂಶಗಳ ಜೊತೆಗೆ ನಾವು ಬೆರೆತು ಹೋಗ್ಬಿಡ್ತೀವಿ. ಅದು ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಒಳ್ಳೆಯ ಮಾರ್ಗದರ್ಶನ ಸಿಗುವಂತಾಗುತ್ತೆ, ಒಳ್ಳೆಯ ಪುಣ್ಯಕ್ಷೇತ್ರಗಳ ದರ್ಶನಗಳನ್ನು ಮಾಡ್ಕೊಂಡು ಬರ್ತಾರೆ. ಮತ್ತು ಅದೇ ರೀತಿಯಾಗಿ ಮನೆಗೆ ಹೊಸ ಹೊಸ ವಸ್ತುಗಳು ಆಗಮನವಾಗುತ್ತೆ ಇವರಿಗೆ. ಯಾಕೆ ಇದಕ್ಕೆಲ್ಲ ಕಾರಣ ಅಂದರೆ ಆರ್ಥಿಕವಾಗಿ ಬಲಿಷ್ಠರಾಗಿರೋದರಿಂದ, ಹಾಗೂ ಮನಸ್ಸು ತುಂಬ ತಿಂಗಳುಗಳ ನಂತರ ಮೇಷರಾಶಿಯವರಿಗೆ ತುಂಬ ದಿನಗಳಾಗೋಯ್ತು. ಕಷ್ಟಗಳ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ. ಯಾರು ಇವರನ್ನು ವಿಶ್ವಾಸ ತೆಗೆದುಕೊಳ್ತಾ ಇರಲಿಲ್ಲ, ಎಲ್ಲರೂ ಅಪಹಾಸ್ಯ ಮಾಡ್ತಾಯಿದ್ರು, ಯಾರು ನಂಬುತ್ತಾ ಇರಲಿಲ್ಲ, ಅವಮಾನಗಳನ್ನು ಸ್ವೀಕಾರ ಮಾಡ್ತಾಯಿದ್ರು, ಅಥವಾ ಇವರು ಕೆಲವು ಕಡೆ ಹೋಗಲು ಸ್ವತಃ ಬಹಿಷ್ಕಾರ ಹಾಕ್ಕೊಳ್ತಾಯಿದ್ರು. ಯಾಕೆಂದರೆ ನಮ್ಮ ಒಂದು ಸ್ಟೇಟಸ್ ಈ ಸಮಯದಲ್ಲಿ ಸರಿ ಇಲ್ಲ, ಬೇಡ ಅಂತ ದೂರ ಆಗ್ತಾಯಿದ್ರು. ಕೆಲವು ಶುಭ ಕಾರ್ಯಗಳಾಗಿರ್ಬೋದು, ಅಥವಾ ಈ ರಜಾ ಕಾಲಗಳು, ಬೇಸಿಗೆ ಕಾಲ ಒಂದಿದೆಯಲ್ಲ, ರಜಾ ಕಾಲಗಳು. ಅದರಲ್ಲೆಲ್ಲ ನಾವು ಹೇಗೆ ಹೊರ ಊರುಗಳಿಗೆ ಹೋಗಿ ಒಂದಿಷ್ಟು ಮನಸ್ಸಿಗೆ ಆಹ್ಲಾದಕರವಾದಂಥ ಕ್ಷೇತ್ರಗಳನ್ನು ನೋಡ್ಕೊಂಡು ಬರ್ತೀವಿ. ಆದರೆ ಈ ವರ್ಷ ಇವರಿಗೆ ಸ್ವಲ್ಪ ಆರ್ಥಿಕದ ಒಂದು ಸಂಕಟದಿಂದ ಹೋಗಲು ಸಾಧ್ಯವಾಗಿರೋದಿಲ್ಲ. ಆದರೆ ಈ ಜೂನ್ ತಿಂಗಳಲ್ಲಿ ಆರ್ಥಿಕವಾಗಿ ತುಂಬ ಬಲಿಷ್ಠರಾಗಿರ್ತೀರ, ಮತ್ತು ಕೆಲವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಳ್ತೀರ, ಹಾಗೂ ನಿಮಗೆ ನಿಮ್ಮ ದೂರದ ಸಂಬಂಧಿ ಆಗಿರ್ಬೋದು, ಸ್ನೇಹಿತ ವರ್ಗದವರಾಗಿರ್ಬೋದು, ಇವರೆಲ್ಲರೂ ನಿಮಗೆ ಬೆಂಬಲಾಗಿ ನಿಲ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ಖರ್ಚುಗಳು ನೀವು ಎಷ್ಟೇ ಕಡಿಮೆ ಮಾಡ್ತೀನಂದ್ರೂ ಅದು ಸಾಧ್ಯ ಆಗೋದಿಲ್ಲ ಈ ತಿಂಗಳಲ್ಲಿ. ಯಾಕೆಂದರೆ ಆದಾಯ ತಕ್ಕ ಬರ್ತಾ ಇರುತ್ತಲ್ಲ,
ಅದರದ್ದು ಬೆಲೆ ನಿಮಗೀಗ ಗೊತ್ತಾಗೋದಿಲ್ಲ. ಆದರೆ ಆದಾಯ ಬರ್ತಾ ಇದ್ದಂಗೆ ನೀವು ಖರ್ಚು ಮಾಡ್ತಾನೆ ಹೋಗ್ತೀರ. ಅದು ಒಂದು ಇದರಲ್ಲಿ ಕಂಡುಬರುವಂಥದ್ದಾಗಿದೆ. ಎಷ್ಟೇ ಕಡಿವಾಣ ಹಾಕಲು ಪ್ರಯತ್ನ ಪಡ್ತೀರೋ ಆದರೆ ಸಾಧ್ಯ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಇನ್ನೊಂದು ವಿಶೇಷ ಏನಂದರೆ, ನಿಮಗೆ ಒಳ್ಳೊಳ್ಳೆಯ ಸ್ನೇಹಿತರು ಸಿಗುವಂಥರಾಗ್ತಾರೆ. ತುಂಬ ಹೊಸ ಹೊಸ ಜಾಗಕ್ಕೆ ಹೋಗಿರ್ತೀರ. ಈ ಜಾಬ್ ರಿಲೇಟೆಡ್ ಸಂಬಂಧಪಟ್ಟಂತೆ ಟ್ರಾನ್ಸ್ಫರ್ ಆಗಿರ್ಬೋದು, ಅಥವಾ ಹೊಸ ಆಯ್ಕೆ ಆಗಿರ್ಬೋದು, ನಿಮ್ಮ ಒಂದು ವೃತ್ತಿಗೆ ಸಂಬಂಧಪಟ್ಟಂತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಒಳ್ಳೆಯ ಬೆನಿಫಿಟ್ ಸಿಗುವಂತಹ ಸ್ನೇಹಿತರು ಸಂಪಾದನೆ ಮಾಡ್ತೀರ. ಅವರ ಒಂದು ಸಪೋರ್ಟ್ನಿಂದ ಇನ್ನೂ ಉನ್ನತ ಹಂತಕ್ಕೆ ಹೋಗ್ಬೋದು ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದಲ್ಲಿ ತುಂಬ ಬದಲಾವಣೆ ಕಂಡುಬರುತ್ತೆ. ಈ ಕಳೆದ ಒಂದು 5-6 ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿ ಸ್ವಲ್ಪ ತುಂಬ ತೊಂದರೆ ಕೊಡ್ತಾ ಇತ್ತು. ಸೊ ಯಾವುದಕ್ಕೂ ಏನು ಮಾಡಿದ್ರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ ದೇಹ. ಮನಸ್ಸು ಸಪೋರ್ಟ್ ಮಾಡಿದರೆ ದೇಹ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಎಲ್ಲೋ ವೀಕ್ನೆಸ್. ಈಗ ಹೇಗೆ ಕ್ರೀಡಾಪಟುಗಳಿಗೆ ಫಿಟ್ನೆಸ್ ಇಂಪಾರ್ಟೆಂಟು, ಹಾಗೆ ನಮ್ಮ ದೇಹಕ್ಕೂ ಫಿಟ್ನೆಸ್ ಇಂಪಾರ್ಟೆಂಟ್. ಆದರೆ ಆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡೋರು ಡಾಕ್ಟ್ರು. ಆಗ ಡಾಕ್ಟ್ರು ಕೆಲವೊಂದು ಕಡಿವಾಣ ಹಾಕಿದರು. ಈ ತಿಂಡಿ ಪದಾರ್ಥ ತಿನ್ನಬೇಡಿ, ಈ ಊಟ ಮಾಡಬೇಡಿ, ಅದು ಮಾಡಬೇಡಿ. ಇದರಿಂದ ಸ್ವಲ್ಪ ನಿಮಗೆ ಮಾನಸಿಕ ಅನ್ನೋಕ್ಕಿಂತ ದೈಹಿಕವಾಗಿ ವೀಕ್ ಆಗಿಬಿಟ್ಟಿದ್ರಿ. ಸೊ ಇದು ಒಂದು ಈ ಜೂನ್ ತಿಂಗಳಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಒಳ್ಳೆಯ ದೈಹಿಕವಾಗಿ ಸ್ಟ್ರಾಂಗ್ ಆಗ್ತೀರಾ, ಮಾನಸಿಕವಾಗಿ ಸ್ಟ್ರಾಂಗ್ ಆಗ್ತೀರಾ. ಮತ್ತು ನಿಮ್ಮ ಒಂದು ಕನಸು ಈಡೇರಲು ಏನೇನು ಬೇಕೋ ಎಲ್ಲವನ್ನು ತಯಾರು ಮಾಡ್ಕೊಳ್ತೀರ. ಅದು ತುಂಬ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಈ ತಿಂಗಳಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಸಣ್ಣ ಪುಟ್ಟ ಅಪಘಾತಗಳು. ಈ ಸ್ವಂತ ವಾಹನ ಇರೋರು, 2 ವೀಲರು 4 ವೀಲರು ಅಥವಾ ಇನ್ನೊಂದು ಮಗದೊಂದು, ಅಥವಾ ನೀವು ನಡೆದು ಹೋಗಬೇಕಾದಾಗ, ಫುಟ್ಪಾತ್ ಮೇಲೆ ಹೋಗಬೇಕಾದಾಗ ಫುಟ್ಪಾತ್ ಮೇಲೂ ಗಾಡಿ ಹೋಗ್ತಾ ಇರುತ್ತೆ, ಅವ್ರು ಬಂದು ಗುದ್ದೋರು ಆಗಿರೋ, ಏನೋ ಒಂದು ನಾನಾ ಅವಾಂತರದ ರೀತಿಯಿಂದ ನಿಮಗೇನಾಗುತ್ತೆ ಅಂದರೆ, ಈ ವಾಹನಗಳಿಂದ ತೊಂದರೆಗೆ ಈಡಾಗ್ತೀರಾ. ಸ್ವಲ್ಪ ದೇಹಕ್ಕೆ ಕಲೆಗಳು ಬೀರುವ ರೀತಿಯಲ್ಲಿ ಕಂಡು ಬರ್ತಾ ಇದೆ ಈ ಜೂನ್ ತಿಂಗಳಲ್ಲಿ. ಆದಷ್ಟು ಹುಷಾರಾಗಿರಿ. ಗಾಡಿ ಓಡಿಸೋರು ಆಗಿರ್ಬೋದು, ಅಥವಾ ನಡೆದುಕೊಂಡು ಹೋಗುವಂಥವ್ರು ಆದರೂ ಆಗಿರ್ಬೋದು. ನೀವು ಆದಷ್ಟು ತುಂಬ ಹುಷಾರಾಗಿ ನಡೆದುಕೊಂಡು ಹೋಗುವಂಥದ್ದು ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ದೂರದ ಸ್ನೇಹಿತರು ಹತ್ತಿರ ಆಗ್ತಾರೆ. ಅಂದರೆ ತುಂಬ ದೂರ ಹೋಗ್ಬಿಟ್ಟಿದ್ರು ಅವರು, ಯಾವುದೋ ವೈಯಕ್ತಿಕ ಕಾರಣಾಂತರಗಳಿಂದ. ಸೊ ಈಗ ಅವರು ಹತ್ತಿರಕ್ಕೆ ಬಂದು ನಿಮಗೆ ಬೆಂಬಲವಾಗಿ ನಿಲ್ತಾರೆ ಅಂದರೆ ತುಂಬ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಮನೆಗೆ ನೂತನ ಅತಿಥಿಗಳ ಆಗಮನ ಉಂಟಾಗುತ್ತೆ ಈ ಒಂದು ಜೂನ್ ತಿಂಗಳಲ್ಲಿ. ಅವರ ಒಂದು ಯೋಗಕ್ಷೇಮ ವಿಚಾರಗಳ ಅನುಗುಣವಾಗಿ ಖರ್ಚುಗಳು ಬರುತ್ತೆ ಈ ತಿಂಗಳಲ್ಲಿ. ಇನ್ನು ಈ ಒಂದು 1ರಿಂದ 15ನೇ ತಾರೀಕುವರೆಗೂ ನಿಮಗೆ ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಈ ಕ್ಷೇತ್ರಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ, ಅದು ಹೆಣ್ಣೆ ಆಗಿರಲಿ ಗಂಡಾಗಿರಲಿ, ಒಳ್ಳೆಯ ಸನ್ಮಾನಗಳು, ಒಳ್ಳೆಯ ಏನಂತೀರ ಗೌರವಗಳು ಎಲ್ಲವೂ ನಿಮಗೆ ಸಿಗುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ 1ರಿಂದ 15ನೇ ತಾರೀಕುವರೆಗೂ. ನೀವು ಎಲ್ಲದಕ್ಕೂ ಒಳ್ಳೆಯ ನಿರ್ಧಾರವನ್ನು ನೀವು ತೆಗೆದುಕೊಳ್ಳುವಂಥರಾಗ್ತೀರ. ಇನ್ನು ಅದೇ ರೀತಿಯಾಗಿ 16ರಿಂದ 29ರವರೆಗೂ ಈ ಒಂದು 2 ವಾರಗಳ ಕಾಲ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ನಿಮ್ಮದೇ ಹೆಡ್ಏಕ್ ಆಗಿರ್ಬೋದು, ಅಥವಾ ನೆಕ್ ಪೇನು, ಬ್ಯಾಕ್ ಪೇನು, ಅಥವಾ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಈ ನೋವುಗಳು ಇರುತ್ತಲ್ಲ, ಅದು ಈ 16ರಿಂದ 19ರವರೆಗೂ ಎದ್ದು ಕಾಣಿಸುವಂಥದ್ದಾಗಿರುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಎಷ್ಟು ತೋರಿಸಿದ್ರೂ ಅದು ಸಮಾಧಾನ ಆಗಲ್ಲ, ಎಲ್ಲೋ ಅನ್ಕಂಫರ್ಟೇಬಲ್ ಅಂತಿರಲ್ಲ, ಆ ರೀತಿಯಲ್ಲಿ ಭಾಸ ಆಗ್ತಾ ಇರುತ್ತೆ. ಇದರಿಂದ ಸ್ವಲ್ಪ ಚಿಂತನೆಗಳು ಜಾಸ್ತಿ ಆಗುತ್ತೆ. ಈ ಚಿಂತನೆಗಳಲ್ಲಿ ನೀವು ತೊಡಗಿಕೊಂಡಾಗ ಅನೇಕ ರೀತಿಯ ಒಂದಿಷ್ಟು ನೋವುಗಳು ಅನುಭವಿಸುವ ದಾರಿ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು 16ರಿಂದ 29. ಇನ್ನು ಅದೇ ರೀತಿಯಾಗಿ 30ರಿಂದ 31 ಈ 2 ದಿನಗಳ ಕಾಲ ಅಧಿಕವಾದ ಖರ್ಚುಗಳು. ನೀವು ಬೇಡ ಅಂದರೂ ಖರ್ಚುಗಳು ಬರ್ತಾ ಇರ್ತಾರೆ ರಾಶಿಗಟ್ಟಲೆ. ಸೊ ಇದರಲ್ಲಿ ಮಕ್ಕಳ ಒಂದು ಶೈಕ್ಷಣಿಕ ಸಂಬಂಧಪಟ್ಟಂತಹ ಖರ್ಚುಗಳಾಗಿರ್ಬೋದು, ನಿಮ್ಮ ವೈಯಕ್ತಿಕ ಖರ್ಚುಗಳಾಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಖರ್ಚುಗಳಾಗಿರ್ಬೋದು, ಪುಣ್ಯಕ್ಷೇತ್ರಗಳ ಭೇಟಿಗಾಗಿ ಖರ್ಚುಗಳಾಗಿರ್ಬೋದು, ಅಥವಾ ಇನ್ನಿತರ ವೈಯಕ್ತಿಕ ಖರ್ಚುಗಳು ನಿಮ್ಮದೇ ಆದಂಥ ಕೆಲವು ಸಂಬಂಧಪಟ್ಟಂತೆ ಇವುಗಳು 30, 31 ಈ 2 ದಿನ ಮಾತ್ರ ತುಂಬ ಸ್ಟ್ರಾಂಗಾಗಿ ಖರ್ಚುಗಳು ಬರುತ್ತೆ. ಸೊ ಅದನ್ನು ಇನ್ನು ನೀವು ಈ ಒಂದು ತಿಂಗಳಲ್ಲಿ ನಿಮಗೆ ಅಚ್ಚುಮೆಚ್ಚಿನವಾದ ಒಂದು ವಸ್ತು ಆಗಿರ್ಬೋದು, ಅಥವಾ ಬೆಲೆ
ಜಾಸ್ತಿ ಇರುವಂತಹ ಈ ಮೊಬೈಲ್ ಫೋನ್ಗಳು ಅಥವಾ ಇನ್ನಿತರ ವಸ್ತುಗಳಾಗಿರ್ಬೋದು, ಅದು ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಅಂದರೆ ಒಂದು ಕಳ್ಳತನ ಆಗ್ಬೋದು ಅಥವಾ ನೀವೇ ಮರೆತು ಬಿಟ್ಟು ಬರ್ಬೋದು. ಸೊ ಇದು ನಿಮ್ಮ ಕೈಯಿಂದ ಜಾರಿ ಹೋಗುತ್ತೆ ಈ ಒಂದು ಜೂನ್ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಹುಷಾರಾಗಿದೆ, ನಿಮ್ಮ ಬೆಲೆ ಬಾಳೋ ವಸ್ತುಗಳಿಗೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ ಅನೇಕ ರಂಗಗಳಲ್ಲಿ ಇರತಕ್ಕಂಥವ್ರಿಗೆ ಶನಿ ದೋಷ ಖಂಡಿತವಾಗಿಯೂ ಈಗ ನಿಮಗೆ 7.5 ಶನಿ ಪ್ರಾರಂಭದ ಹಂತದಲ್ಲಿರೋದರಿಂದ ಸ್ವಲ್ಪ ನಿಮಗೆ ತೊಂದರೆಗಳು ಈ ಒಂದು ಜೂನ್ ತಿಂಗಳಲ್ಲೂ ಕೂಡ ಇದೆ. ಸಣ್ಣ ಪುಟ್ಟ ಅಪಘಾತಗಳಾಗಿರ್ಬೋದು ಅಥವಾ ಮಾನಸಿಕ ಒತ್ತಡಗಳಂತಿದಲ್ಲ, ಬೇಡದೇ ಇರೋ ವಿಚಾರಗಳಿಗೆ ನೀವು ಮನ್ನಣೆ ಕೊಡೋದರಿಂದ ಇದರಿಂದ ಸ್ವಲ್ಪ ತೊಂದರೆಗಳಿದೆ. ಸೊ ಹಾಗಾಗಿ ಇದರ ವಿಷಯದ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ನೀವು ನಿತ್ಯ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ. ಅದೇ ರೀತಿಯಾಗಿ ಶನಿವಾರ ಶನಿದೇವರ ದೇವಸ್ಥಾನದಲ್ಲಿ ತೈಲಂಬಜನ ಒಂದು ಎಣ್ಣೆಯನ್ನು ದಾನವಾಗಿ ನೀಡಿ, ಹಾಗೂ ಶನಿದೇವರಿಗೆ ಸಾಧ್ಯವಾದಷ್ಟು ಪ್ರದಕ್ಷಿಣೆಯನ್ನು ಹಾಕಿ, ಹಾಗೂ ಅಲ್ಲಿ ಎಳ್ಳುಬತ್ತಿಯ ಒಂದು ದೀಪಗಳಿರುತ್ತೆ, ಅದನ್ನು ನಿಮ್ಮ ಹೆಸರು ರಾಶಿ ನಕ್ಷತ್ರ ಹೇಳಿಕೊಂಡು ಹಚ್ಚಿ. ಇದರಿಂದ ಸ್ವಲ್ಪ ಶನಿ ದೋಷದ ಪರಿಹಾರಗಳು ಕಂಡುಕೊಂಡಂತಾಗುತ್ತೆ. ಇನ್ನು ಅದೇ ರೀತಿಯಾಗಿ ಮಂಗಳವಾರ ದಿನ ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ. ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗಣೇಶ ದೇವಸ್ಥಾನಕ್ಕೆ ಮಂಗಳವಾರ ದಿನ ಗರಿಕೆ ಅದರಿಂದ ಮಾಡೋದರಿಂದ ನಿಮ್ಮ ಕೋಪ ತಾಪಗಳು, ನಿಮ್ಮ ಒಂದು ವಿಘ್ನಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹುಣ್ಣಿಮೆ ಅಮಾವಾಸ್ಯೆ ದಿನ ಆದಷ್ಟು ಉಪವಾಸವಿರಿ. ಆ ಉಪವಾಸ ದಿನ ಅನ್ನದಾನ ಮಾಡಿ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಉಪವಾಸ ಇದ್ದಷ್ಟು ಒಳ್ಳೆಯದು. ಅದೇ ರೀತಿಯಾಗಿ ಅನ್ನದಾನವನ್ನು ಮಾಡಿ. ಮತ್ತು ಆ ದಿನ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಕುಂಕುಮಾರ್ಚನೆಯನ್ನು ಮಾಡಿಸಿ. ಯಾವುದಾದ್ರೂ ದೇವಸ್ಥಾನದಲ್ಲಿ, ಅಮ್ಮನವರ ದೇವಸ್ಥಾನದಲ್ಲಿ ಆ ಕುಂಕುಮವನ್ನು ನಿತ್ಯ ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ಶುಭ ಸೂಚನೆ ಹಾಗೂ ಶುಭ ಪ್ರತಿದಿನ ತರುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮೇಷರಾಶಿಯವರ ಒಂದಿಷ್ಟು ಮಾಹಿತಿಗಳು. ಇದು ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೂ ಈ ನಮ್ಮ SSP ಜ್ಯೋತಿಷ್ಯಾಲಯದ ಬೆಂಬಲವಾಗಿ ನಿಂತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.